ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಮಿನಿ ಲಾಗ್. ಇದು ಬುಧವಾರದ ಮಿನಿ ಲಾಗ್ ಆಗಿರುತ್ತೆ. ಹಾಗೆ ಇವತ್ತಿನ ಲಾಗಲ್ಲಿ ನಾನು ನಂದು ಈವ್ನಿಂಗ್ ರೊಟೀನ್ ಯಾವ ಥರ ಇರುತ್ತೆ ಅಂತ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ಇದು ಬುಧವಾರ ಸಂಜೆಯಿಂದ ನಾನು ಮಿನಿ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಹಾಗೆ ಇನ್ನು ಅಡುಗೆ ಎಲ್ಲ ಮಾಡಬೇಕಾಗಿತ್ತು. ಹಾಗೆ ನನಗೂ ಸಹ ಅಡುಗೆ ಮಾಡೋದಕ್ಕೆ ಬೇಜಾರಾಗಿತ್ತು. ನಮ್ಮನೇಲಿ ಹೆಂಗಂದರೆ ಚಪಾತಿ ಮಾಡಿದರೆ ಹಾಗೆ ರೊಟ್ಟಿ ಮಾಡಿದರೆ ಪಲ್ಯ ಬೇಕು, ಹಾಗೆ ಅನ್ನ ಮಾಡಿದರೆ ಸಾಂಬಾರು ಏನಾದರೂ ಇರಲೇಬೇಕು. ಇನ್ನು ಎಲ್ಲದನ್ನು ಸಹ ಮಾಡೋದಕ್ಕೆ ನನಗೂ ಸಹ ಯಾಕೋ ಬೇಜಾರಾಗಿತ್ತು ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಟೇಸ್ಟಿಯಾಗಿ ತರಕಾರಿಯನ್ನು ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಉಪ್ಪಿಟ್ಟಿಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಏನು ಇವರು ರಾತ್ರಿ ಹೊತ್ತಲ್ಲಿ ಉಪ್ಪಿಟ್ಟು ಮಾಡ್ಕೊತಾ ಇದ್ದಾರಾ ಅಂತ ಅಂದ್ಕೋಬೋದು ನೀವು. ಹೌದು, ನಮ್ಮನೆಯಲ್ಲಿ ಉಪ್ಪಿಟ್ಟು ತುಂಬಾ ಇಷ್ಟಪಡ್ತಾರೆ. ಹಾಗಾಗಿ ನಾನು ನೈಟ್ 1 ಹೊತ್ತಿಗೆ ಆಗೋಷ್ಟು ಮಾತ್ರ ಇಲ್ಲಿ ಉಪ್ಪಿಟ್ಟನ್ನ ಮಾಡ್ಕೊತಾ ಇದ್ದೀನಿ. ನಮ್ಮನೇಲಿ ಉಪ್ಪಿಟ್ಟನ್ನ ಏನಕ್ಕೆ ಇಷ್ಟಪಡ್ತಾರೆ ಅಂದರೆ, ನಾನು ರೆಗ್ಯುಲರಾಗಿ ಡೈಲಿ ರೊಟ್ಟಿ ಚಪಾತಿ ಈ ಥರ ಮಾಡ್ತಿರೋದ್ರಿಂದ ನಾನು ತುಂಬಾ ರೇರು ಉಪ್ಪಿಟ್ಟು ಅವಲಕ್ಕಿ ಈ ಥರ ತಿಂಡಿ ಐಟಮ್ಗಳನ್ನ ಮಾಡೋದೇ ತುಂಬಾ ರೇರು. ಹಾಗಾಗಿ ಉಪ್ಪಿಟ್ಟು ಅಂದ ತಕ್ಷಣ ನನ್ನ ಮಕ್ಕಳು ಸಹ ಅಮ್ಮ ಮಾಡು, ಸ್ವಲ್ಪ ಜಾಸ್ತಿನೇ ಮಾಡು, ನಮ್ಗೆ ತುಂಬ ಇಷ್ಟ ಅಂತ ಹೇಳಿಬಿಟ್ಟು ಅವರು ಉಪ್ಪಿಟ್ಟನ್ನ ಮಾಡಿಸ್ಕೊಂಡು ತಿಂತಾರೆ. ಹಾಗಾಗಿ ಇಲ್ಲಿ ತರಕಾರಿನ ಹಾಕಿಬಿಟ್ಟು ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ. ನಾನು ನಾರ್ಮಲಾಗಿ ಬರೀ ಈರುಳ್ಳಿ ಟೊಮೆಟೊ ಮೆಣಸಿನ್ಕಾಯಿ ಅದೆಲ್ಲ ಹಾಕಿನೂ ಸಹ ಮಾಡ್ತೀನಿ. ಹಾಗೆ ಶಾವಿಗೆ ಉಪ್ಪಿಟ್ಟು ಸಹ ಮಾಡ್ತೀನಿ. ನಮ್ಮ ಮನೇಲಿ ಏನಂದರೆ ಈ ಥರ ತರಕಾರಿ ಹಾಕ್ಬಿಟ್ಟು ಉಪ್ಪಿಟ್ಟನ್ನ ಮಾಡಿದರೆ ತುಂಬಾ ಇಷ್ಟಪಡ್ತಾರೆ. ಹಾಗೆ ಮಕ್ಕಳು ತರಕಾರಿ ತಿನ್ನಲ್ಲ ಅನ್ನೋರು ಈ ಥರ ಉಪ್ಪಿಟ್ಟಿಗೆ ಅವಲಕ್ಕಿಗೆ ಒಂದು ಸ್ವಲ್ಪ ತರಕಾರಿಗಳನ್ನೆಲ್ಲ ಮಿಕ್ಸ್ ಮಾಡಿ ಹಾಕಿದರೆ ಮಕ್ಕಳು ಸಹ ಇಷ್ಟಪಟ್ಟು ಉಪ್ಪಿಟ್ಟು ಹಾಗೆ ಅವಲಕ್ಕಿ ತಿಂತಾರೆ. ಕೆಲವೊಂದು ಮಕ್ಕಳಿಗೆ ಉಪ್ಪಿಟ್ಟು ಅಂದರೆ ಅಯ್ಯೋ ಉಪ್ಪಿಟ್ಟ ಅಂತ ಬೇಜಾರು ಮಾಡ್ಕೊತಾರೆ ನೋಡಿ, ಅಂಥ ಮಕ್ಕಳಿಗೆ ಈ ಥರ ನೀವು ತರಕಾರಿನ ಹಾಕಿ. ಹಾಗೆ ನಾನು ಇದ್ರ ಜೊತೆಗೆ ಒಂದು ಸ್ವಲ್ಪ ಸಬ್ಬಸಿಗೆ ಸೊಪ್ಪಿತ್ತು ಮನೇಲಿ, ಸಬ್ಬಸಿಗೆ ಸೊಪ್ಪನ್ನು ಸಹ ಹಾಕಿ ಉಪ್ಪಿಟ್ಟನ್ನ ಮಾಡಿದ್ದೆ. ನನಗೂ ಮಾತ್ರ ಈ ಥರ ಸಬ್ಬಸಿಗೆ ಸೊಪ್ಪನ್ನು ಹಾಕಿ ಉಪ್ಪಿಟ್ಟು ಮಾಡಿದರೆ ತುಂಬ ಇಷ್ಟ ಆಗುತ್ತೆ. ಆ ಸಬ್ಬಸಿಗೆ ಸೊಪ್ಪಿನ ಘಮ ಏನಿರುತ್ತಲ್ವ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಹಾಗಾಗಿ ಇವತ್ತು ಸಬ್ಬಸಿಗೆ ಸೊಪ್ಪನ್ನು ಹಾಕಿ ಉಪ್ಪಿಟ್ಟು ಮಾಡಿದ್ದೀನಿ. ಸಬ್ಬಸಿಗೆ ಸೊಪ್ಪನ್ನು ಹಾಕಿ ಉಪ್ಪಿಟ್ಟು ಮಾಡಿ ನೋಡಿ, ಮನೆ ತುಂಬ ಘಮ ಘಮ ಬರ್ತಾ ಇರುತ್ತೆ. ಉಪ್ಪಿಟ್ಟನ್ನ ಯಾವಾಗ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಅಷ್ಟು ಸ್ಮೆಲ್ ಮಾತ್ರ ಸಖತ್ತಾಗಿ ಬರ್ತಾ ಇರುತ್ತೆ. ಇನ್ನು ಒಂದು ಸೈಡು ಉಪ್ಪಿಟ್ಟಿಗೂ ಸಹ ಎಲ್ಲ ರೆಡಿ ಆಯಿತು. ಅದನ್ನು ಒಂದು ಸ್ವಲ್ಪ ಹೊತ್ತು ಅಳ್ಳೋದಕ್ಕೆ ಅಂತ ಬಿಟ್ಟಿದ್ದೆ ಗ್ಯಾಸ್ ಮೇಲೇ. ಹಾಗೆ ಮಕ್ಕಳು ಸಹ ಹೋಮ್ವರ್ಕ್ ಮಾಡ್ತಾಯಿದ್ರು. ಮಾವಿನಕಾಯಿ ಇತ್ತು ಮನೆಯಲ್ಲಿ, ಅದನ್ನು ಕಟ್ ಮಾಡಿ ಮಕ್ಕಳಿಗೆ ಕೊಡ್ತಾಯಿದ್ದೀನಿ. ಇನ್ನೇನು ಸೀಸನ್ನು ಸಹ ಮುಗಿಯೋದಕ್ಕೆ ಬಂತು ಅಲ್ವ, ಹಾಗಾಗಿ ಸೀಸನ್ ಮುಗಿಯೋಷ್ಟರಲ್ಲಿ ಮಾವಿನಣ್ಣು ಅಥವಾ ಮಾವಿನಕಾಯಿನ ತಿನ್ಕೊಂಬಿಡೋಣ ಅಂತ ಹೇಳಿ ಮಕ್ಕಳಿಗೆ ಕಟ್ ಮಾಡಿ ಸಹ ಕೊಟ್ಟೆ. ಹಾಗೆ ಅವ್ರ ಜೊತೆಗೆ ನಾನು ಸಹ ಇಲ್ಲಿ ಮಾವಿನಕಾಯಿನ ತಿಂತಾಯಿದ್ದೀನಿ. ಇನ್ನು ಅದೆಲ್ಲ ಮಾಡಿಸಿ ಅವರಿಗೆ ಹೋಮ್ವರ್ಕು ಸಹ ಮಾಡಿಸಿದ್ದಾಯಿತು. ಇನ್ನು ಊಟದ ಟೈಮು ಸಹ ಆಗೋಯಿತು. ಇನ್ನು ಇಲ್ಲಿ ಊಟಕ್ಕೂ ಸಹ ಬಡಿಸ್ಕೊತಾ ಇದ್ದೀವಿ. ಇನ್ನು ನಾನಿಲ್ಲಿ ಫಸ್ಟು ತಟ್ಟೆಗೆ ಹಾಕೊಂಡ ತಕ್ಷಣ ಟೇಸ್ಟ್ ನೋಡ್ತಾಯಿದ್ದೆ, ಸಖತ್ ಟೇಸ್ಟಿಯಾಗಿ ಬಂದಿತ್ತು. ಊಟನ ಮುಗಿಸ್ಕೊಂಡು ಅಡುಗೆ ಮನೆ ಕ್ಲೀನಿಂಗು ಸಹ ಮುಗಿಸ್ಕೊಂಡಿದ್ದಾಯಿತು. ಹಾಗೆ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ಲಾಗ್ ಯಾವ ಥರ ಇತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗ್ತೀನಿ ಇನ್ನೊಂದು ಲಾಗಲ್ಲಿ. ಥ್ಯಾಂಕ್ ಯು, ಬಾಯ್.